ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ರಾಹ್ಮಣ ಮಹಾಸಭಾ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್ ಅವರು, ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ನಡೆದ ಘಟನೆಗಳು ಅತ್ಯಂತ ಹೇಯ ಕೃತ್ಯಗಳಾಗಿವೆ. ಯಜ್ಞೋಪವೀತ ಎಂಬುದು ಬ್ರಾಹ್ಮಣರಿಗೆ ಪವಿತ್ರವಾದುದಾಗಿದ್ದು, ಇದನ್ನು ಕತ್ತರಿಸಿ ಕಸದ ಬುಟ್ಟಿಗೆ ಹಾಕುವ ಮೂಲಕ ಭಾರತೀಯ ಸಂಸ್ಕೃತಿ ಮತ್ತು ಬ್ರಾಹ್ಮಣರ ಆಚಾರ ವಿಚಾರಗಳಿಗೆ ಅವಮಾನ ಎಸಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಿಇಟಿ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಗಳ ಜನಿವಾರ ಕತ್ತರಿಸಿ ಕಸದ ಬುಟ್ಟಿಗೆ ಎಸೆದಿರುವ ಮತ್ತು ಜನಿವಾರ ತೆಗೆಯದೆ ಪರೀಕ್ಷೆ ಬರೆಯಲು ಅನುಮತಿ ನೀಡುವುದಿಲ್ಲ ಎಂದು ಹೇಳುವ ಮೂಲಕ ಒಂದು ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಈ ಕೃತ್ಯ ಎಸಗಿದ ಅಧಿಕಾರಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ಗಣಿತ ಪರೀಕ್ಷೆ ತಪ್ಪಿಸಿರುವ ವಿದ್ಯಾರ್ಥಿಗೆ ಮರು ಪರೀಕ್ಷೆ ನೀಡುವ ಮೂಲಕ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ಒಂದು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಏನು ನಾವು ಷೋಡಶೋಪಚಾರ ಮಾಡ್ತೀವಿ, ಅದರಲ್ಲಿ ಮುಖ್ಯವಾಗಿ ಯಜ್ಞೋಪವೀತ ಅನ್ನೋ ಒಂದು, ಆ ಯಜ್ಞೋಪವೀತ ಅಂದರೆ ಜನಿವಾರವನ್ನು ಅಪಮಾನಗೊಳಿಸಿ ಅದನ್ನು ತೆಗೆಸಿ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿರೋದು ತುಂಬ ಖಂಡನೀಯ, ದುರಾದೃಷ್ಟವಾದ ವಿಷಯ. ಈ ಬಗ್ಗೆ ಖಂಡನಿಸಕ್ಕೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದೇ ರೀತಿ ಏನು ಇವತ್ತು ಜನಗಣತಿ ರಾಜ್ಯ ಸರ್ಕಾರ ಜನಗಣತಿ ಮಾಡಿದೆಯೋ ಅದೇ ಈ CETಯಲ್ಲಿ ಏನು ಆ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೆಯೋ ಆ ಅನ್ಯಾಯನ ಸರಿಪಡಿಸ್ಬೇಕು. ಆ CET ಎಕ್ಸಾಮ್ ಬರೆಯೋಕ್ಕೆ ಆಗಿಲ್ಲ ಅಂತ ಗೊತ್ತಾಯಿತು, ಆ ವಿದ್ಯಾರ್ಥಿ CET ಎಕ್ಸಾಮ್ ಬರೀಬೇಕು. ಈ ರೀತಿ ಮತ್ತೆ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ಕೂಡ ನಾವು ತಯಾರಾಗಿದ್ದೀವಿ ಅಂತ ತಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಬ್ರಾಹ್ಮಣ ಮಹಾಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿ ಪ್ರಕಾಶ್ ಮಾತನಾಡಿ, ಬೀದರ್ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ CET ಪರೀಕ್ಷೆ ವೇಳೆ ಯಜ್ಞೋಪವೀತಕ್ಕೆ ಅಪಮಾನ ಎಸಗಿದ್ದಾರೆ. ಇದು ಖಂಡನೀಯ. ಯಾವುದೇ ಧರ್ಮ ಅಥವಾ ಜಾತಿಯರು ತಮ್ಮ ಆಚಾರ ವಿಚಾರಗಳನ್ನು ಪಾಲಿಸಲು ಸಂವಿಧಾನದಲ್ಲಿಯೇ ಅವಕಾಶ ನೀಡಲಾಗಿದೆ. ಆದರೂ ಅಧಿಕಾರಿಗಳು ಪರೀಕ್ಷೆ ಬರೆಯಲು ಅನುಮತಿ ನೀಡದೆ ಜನಿವಾರಕ್ಕೆ ಅವಮಾನ ಮಾಡಿದ್ದು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಇನ್ನು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್, ಈಶ್ವರ ಖಂಡ್ರೆ ಸೇರಿದಂತೆ ಹಲವು ಸಚಿವರು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆ ನೀಡಿದ್ದಾರೆ. ಆದರೆ ಈವರೆಗೂ ಕ್ರಮ ಜರುಗಿಸಿಲ್ಲ. ಅಲ್ಲದೆ 2 ಪರೀಕ್ಷೆ ಬರೆದು ಗಣಿತ ಪರೀಕ್ಷೆ ತಪ್ಪಿರುವ ವಿದ್ಯಾರ್ಥಿಗೆ ಕೂಡಲೇ ಮರು ಪರೀಕ್ಷೆಗೆ ಅವಕಾಶ ಕಲ್ಪಿಸಬೇಕು. ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಜಾತಿ ಸಮೀಕ್ಷೆಯಲ್ಲಿಯೂ ಬ್ರಾಹ್ಮಣ ಸಮುದಾಯಕ್ಕೆ ತೀರದ ಅನ್ಯಾಯ ಎಸಗಲಾಗಿದೆ ಎಂದು ಅವರು ಆರೋಪಿಸಿದರು. ಪ್ರಸ್ತುತ ಬ್ರಾಹ್ಮಣ ಸಮುದಾಯ ಆಂತರಿಕ ಸಮೀಕ್ಷೆಯಂತೆ ರಾಜ್ಯದಲ್ಲಿ 45 ಲಕ್ಷ ಇದ್ದು, ಪ್ರಸ್ತುತ ಕಾಂತರಾಜು ಆಯೋಗದ ವರದಿ ನೀಡಿರುವ ಸಮೀಕ್ಷೆಯಲ್ಲಿ ಕೇವಲ 17 ಲಕ್ಷ ಮಾತ್ರ ತೋರಿಸಿದ್ದಾರೆ. ಈ ಲೆಕ್ಕ ತಪ್ಪಾಗಿದೆ. ಮರು ಸಮೀಕ್ಷೆ ನಡೆಸಬೇಕು. ಮರು ಸಮೀಕ್ಷೆಗೆ ಸರ್ಕಾರ ಸ್ಪಂದಿಸದಿದ್ದರೆ ಬ್ರಾಹ್ಮಣ ಮಹಾಸಭಾದಿಂದ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಅವರು ನೀಡಿದರು. ಅಲ್ಲದೆ ನೊಂದ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸಿಕೊಡಲು ಆಗ್ರಹಿಸಿ ಮತ್ತು ಜಾತಿ ಸಮೀಕ್ಷೆ ಮತ್ತೊಮ್ಮೆ ನಡೆಸಲು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಅವರಿಗೆ ಬ್ರಾಹ್ಮಣ ಮಹಾಸಭಾದಿಂದ ಮನವಿ ಸಲ್ಲಿಸಲಾಯಿತು. ಇದು ಸರ್ವೆ ಜನಗಣತಿ ನಡೆಸಿದಾಗ ಉದಾಹರಣೆ ಹೇಳ್ಬಿಟ್ಟು ಬೇಗ ಮುಗಿಸ್ತೀವಿ. ಒಂದು ಅಪಾರ್ಟ್ಮೆಂಟ್ ಇದೆ, ಒಂದು 1000 ಅಪಾರ್ಟ್ಮೆಂಟ್ ಅಂದರೆ ಯಾವ ಅಧಿಕಾರಿನೂ 1000 ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ಜನಗಣತಿ ಮಾಡಿರ್ತಕ್ಕಂಥದ್ದಲ್ಲ. ಇದು ನಮ್ಮ ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಸಮುದಾಯರಿಗೂ ಮೋಸ ಆಗಿದೆ. ಇದರಲ್ಲಿ 1000 ಅಪಾರ್ಟ್ಮೆಂಟ್ಗೆ ಹೋಗಿ ಒಬ್ಬರು ಯಾವ ಜಾತಿಯ ಸಂಬಂಧಪಟ್ಟರನ್ನು ಸಮೀಕ್ಷೆ ಮಾಡಬೇಕು ಅಂದರೆ ತುಂಬ ಅದು ತಮಾಷೆ ವಿಷಯ ಅಲ್ಲ. ಅದರಲ್ಲಿ ಬರೀ 15ರಿಂದ 20% ಮಾತ್ರ ಸಮೀಕ್ಷೆ ಮಾಡಿದ್ದಾರೆ. ಈ ಎಲ್ಲ ಲೆಕ್ಕಗಳು ತಪ್ಪಾಗಿದೆ. ಇದು ನಮ್ಮ ಸಮುದಾಯ ಜೊತೆಗೆ ಬೇರೆ ಸಮುದಾಯಕ್ಕೂ ಇದು ತುಂಬ ಅನಾನುಕೂಲ ಆಗಿದೆ. ದಯವಿಟ್ಟು ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟೇ, ಹೊಸದಾಗಿ ಜನಗಣತಿ ಮಾಡಿ ಸರಿಯಾಗಿರತಕ್ಕಂಥ ಒಂದು ಜಾತಿ ಗಣತಿನ ಬಿಡುಗಡೆ ಮಾಡಲಿ ಅನ್ನತಕ್ಕಂಥದ್ದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ KP ನವಮೋಹನ್, ಕಾರ್ಯದರ್ಶಿ ರಮೇಶ್, ಖಜಾಂಚಿ ರಾಘವೇಂದ್ರ ರಾವ್, ಅನುಪಮಾ, ಶ್ರೀಕಾಂತ್, ರಘುವೀರ್ ಶರ್ಮಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಂಬರೀಶ್ N, CTV ನ್ಯೂಸ್, ಚಿಕ್ಕಬಳ್ಳಾಪುರ.